ಅಯ್ಯೋ ಇಷ್ಟೇನಾ? ಇಷ್ಟ ಚಿಕ್ಕ ವಿಷಯಕ್ಕೆ ಈ ವೇಷನೇ ತೆಗಿತೀನಿ ಅಂತಿದ್ರಲ್ಲ, ಯಾವ್ದೊಂದು ಫೇಕ್ ಅಡ್ರೆಸ್ ಕೊಟ್ಟಿದ್ರೆ ಆಗ್ತಿತ್ತಪ್ಪ. ಏನಾದ್ರೂ ಪ್ರಾಬ್ಲಮ್ ಆಗಿ ಅವ್ರು ಅಲ್ಲಿಗೆ ಹುಡ್ಕೊಂಡೋದ್ರೆ ಹಾಗೇನ್ ಹೇಳೋದು? ಅದಕ್ಕೆ ನನಗೆ ಈ ವೇಷನೇ ಬೇಡ. ನೀವೇ ವೇಷನ್ ತೆಗ್ದ್ಬಿಟ್ರೆ ನನಗೆ ನೀವು ಡಿಫ್ರೆಂಟ್ ಅಂತ ಹೇಗ್ ಅನ್ಸ್ತೀರಾ ಜಾನಿ? ನಾನು ಡಿಫ್ರೆಂಟ್ ಆಗಿರೋದು ಬೇಡ. ನಂಗ್ ಬೇಕಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಈ ವೇಷದಲ್ಲಿರೋದ್ರಿಂದ ಜಾನಿಯಾಗಿ ಎಲ್ಲೂ ಕಾಣಿಸ್ಕೊತಿಲ್ಲ. ಅದಕ್ಕೆ ಜನ ಏನಂತಿದ್ದಾರೆ ಗೊತ್ತಾ? ಏನಂತಿದ್ದಾರೆ? ಮಧುರ ಅವರು ತನ್ನ ಗಂಡನ್ನೆಲ್ಲೋ ಕಳಿಸಿ ಕೆಲಸದೊಂದು ಇಟ್ಕೊಂಡಿದ್ದಾರೆ ಅಂತಿದ್ದಾರೆ. ಫಸ್ಟ್ ಆಗಿ ವೇಷನ ತೆಗೆದ್ಬಿಡಿ. ವರ್ಕೌಟ್ ಆಯ್ತು. ಏನಂದ್ರೆ? ತೆಗಿತೀನಿ ಅಂದೆ. ಆದ್ರೆ ಗೌಡ್ರ ಮುಂದೆ ನೀವು ಇದೇ ವೇಷದಲ್ಲಿ ಇರ್ಬೇಕು. ಓ ಇದ್ರಾಯ್ತು ಬಿಡು. ಮಧುರ ಅವ್ರೆ, ಗೌಡ್ರು ಬಂದ್ರು, ಇಲ್ಲಿ ಬಚ್ಚಿಟ್ಕೊಳ್ಳಿ. ಮಧುರ ಅವ್ರೆ, ಹೇಳಿ ಗೌಡ್ರೆ. ನಿಮ್ ಮುಂದೆ ನೋಡ್ಕೊಂಡು ಹೋಗವಂತ ಬಂದ್ ಹೇಳಿ. ಯಾಕೆ? ಅದು ನಿಮ್ಮ ಹೊಟ್ಟೆಲಿ ಕೂಲಿ ಇತ್ತಲ್ಲ, ನೋಡ್ದ ಜಾಗ ಖಾಲಿ, ಅವನೇನಾರು ಇಲ್ಲಿ ಬಂದಿದಾನ ನೋಡವಂತ ಬಂದ್ ಹೇಳಿ. ಅವನಿಲ್ಲಿ ಬಂದಿಲ್ಲ. ಮೈಕ್ ಸೊಟ್ಟು ಈ ಚೊರಿಂದ ಗೊತ್ತಾದೆ. ಸಾವುಕಾರರು ಕೆಳಗ್ ಕೂತ್ಕೊಂಡು ಅದ್ ಯಾನ್ ಕಿತ್ತಾಕ್ತಾ ಇದೀರೋ? ಮುಖ ಬೇರೆ ಮುಚ್ಕೊಂಡ್ಬಿಟ್ಟಿದಾರಿ. ಕಡ್ಜ ಕಚ್ಬಿಟ್ಟು ಕೆಂಪ್ಕಾಗ್ಬಿಟ್ಟದೆ. ಎಲ್ಲೋ ಮುಚ್ಕೊಂಡಿದ್ದೀನಿ ಅಂದ್ಮೇಲೆ ಮುಖದಲ್ಲಿ. ಅದನ್ನ ನಮ್ಮ ಮಟ್ಟಿನ ಸರಿ ಮಾಡ್ಕೊಡ್ತೀನಿ ಬಾಪು. ಅಣ್ಣವ್ರೆ ಅದು ಅದು ಥ್ಯಾಂಕ್ಸ್ ಕಣಿ ಹೇಳಿ ಹಿಡಿದ್ರೆ ಜಾಡ ಹುಡುಗುಡಿ. ನಿಮ್ ಸೇವೆ ಮಾಡಕ್ಕೆ ಇವನಿ ಅಂದ್ಮೇಲೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ? ನಂಗೆ ಈ ಪಾಟಿ ಸೇವೆ ಮಾಡ್ತಿರಲ್ಲ, ನಿಮ್ಗೆ ಯಾನ್ ಬೇಕು? ನೀವು ಅಂದ್ರೆ ನಿಮ್ ಪ್ರೀತಿ. ಕೆಲಸಗಾರರಿಗೆ ಮಾಲೀಕರು ಪ್ರೀತಿ ಒಂದಿದ್ರೆ ಸಾಕು, ಕೋಟಿ ಹಣ ಸಂಪಾದನೆ ಮಾಡಿದಷ್ಟು ಖುಷಿ ಆಯ್ತದೆ. ಕುಡೀರಿ. ಸಾಕು. ಇನ್ನೊಂಚೂರು ಕುಡೀರಿ. ಬೇಡ ನಂಗ್ ಸಾಕು. ಅಂಗಡಲ್ಲಿ ಮಡಿಕೊಳ್ಳಿ, ಆಮೇಲೆ ಕುಡಿವ್ರಂತೆ. ನೀವೀಗ ಮನಿ ಕೊಡಿ. ಯಾನ್ ಮಾಡಿರಿ? ಓ ಸಮಸ್ಬಿಡಿ ಸಮಸ್ಬಿಡಿ. ಹಂಗೆ ಬಿಟ್ಟೋಗಿ. ಆಯ್ತು ಬಿಡಿ. ಹಲೋ. ಲೇ, ಎಷ್ಟೇ ದಿಮಾಕು ನಿನ್ಗೆ? ನಾನಿನ್ನೂ ಮಾತಾಡ್ತಾನೆ ಇದ್ದೀನಿ, ಅಷ್ಟರಲ್ಲಿ ಫೋನ್ ಕಟ್ ಮಾಡ್ತೀಯಾ? ಅಯ್ಯೋ ಅತ್ತೆ, ಫೋನ್ ಅದಾಗೆ ಕಟ್ಟಾಗೋಯ್ತು. ಅದಾಗೆ ಕಟ್ಟಾಯ್ತು ಅಂತ ನಾಟಕ ಮಾಡಿ ನೀನೇ ಕಟ್ ಮಾಡಿರ್ತೀಯ. ಹೋಗ್ಲಿ, ನನ್ ಮಗ ಬಂದ ತಕ್ಷಣ ಫೋನ್ ಮಾಡ್ಸು ಅಂತ ಹೇಳಿದ್ನಲ್ಲ, ಮಾಡ್ಸಿದ್ಯಾ? ಹೇಳ್ದೆ ಅತ್ತೆ, ಊಟ ಆದ್ಮೇಲೆ ಮಾಡ್ತೀನಿ ಅಂದ್ರು, ಅಷ್ಟರಲ್ಲಿ ನಿದ್ದೆ ಮಾಡ್ಬಿಟ್ರು. ಆಮೇಲೆ ನೆನಪ್ಸೋಣ ಅನ್ನೋಷ್ಟ್ರಲ್ಲಿ ನಾನೇ ನಿದ್ದೆ ಮಾಡ್ಬಿಟ್ಟೆ. ಇನ್ನೊಂದು ಡ್ರಾಮಾ ಶುರು. ಅತ್ತೆ, ನಿಮ್ಗೆ ನಾನು ಯಾವತ್ತೂ ಒಳ್ಳೆವಳು ಅಂತ ಅನ್ಸೇ ಇಲ್ಲ. ಅದಕ್ಕೆ ನಾನು ಹೇಳೋದೆಲ್ಲ ಡ್ರಾಮಾ ಅಂತಾನೆ ಅನ್ಸುತ್ತೆ. ಏನೇ ಏನ್ ನೀನ್ ಹೇಳ್ತಾ ಇರೋದು? ನನಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳ್ಕೊಳ್ಳೋ ಶಕ್ತಿ ಇಲ್ವಾ? ನಿನ್ಗೆ ಹೀಗೆಲ್ಲ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಕಣೆ. ನಾನೇ ಅಲ್ಲಿಗೆ ಬರ್ತೀನಿ, ನನ್ ಮಗನ್ ಮುಂದೆ ಕೂರ್ಸ್ಕೊಂಡು ನಿನ್ ಮಕ್ಕ ಉಗಿಸ್ರೆ ಆವಾಗ ಬುದ್ಧಿ ಬರುತ್ತೆ ನಿನ್ಗೆ. ಸರಿ, ಹಾಗೆ ಮಾಡಿ. ಎಷ್ಟೇ ದಿಮಾಕು ನಿನ್ಗೆ? ಹಾಗೆ ಮಾಡು ಅಂತ ಹೇಳ್ತಿಯಲ್ಲ. ಅಯ್ಯೋ ದೇವ್ರೆ, ಇನ್ನೇನ್ ಮಾತಾಡ್ಲಿ ಅತ್ತೆ ನಾನು? ಹಲೋ ಹಲೋ ಅತ್ತೆ, ಕೇಳಿಸ್ತಾ ಇಲ್ವಾ? ನನ್ಗ್ಯಾಕೆ ಕೇಳ್ಸಲ್ಲ? ಎಲ್ಲ ಕೇಳಿಸ್ತಿದೆ. ಹಲೋ ಹಲೋ ಹಲೋ. ಯಾಕೆ ಹಲೋ 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 ಅಂತ ಮತ್ತೆ ಹೇಳ್ತಿದ್ಯಾ? ಹಲೋ ಕೇಳಿಸ್ತಾ ಇಲ್ವಾ ಅತ್ತೆ? ಹಲೋ ಹಲೋ. ಅಯ್ಯೋ ಅತ್ತೆ, ಈ ಸತಿನೂ ಡಿಸ್ಕನೆಕ್ಟ್ ಆಗೋಯ್ತು ಅನ್ಸುತ್ತೆ. ಪಾಪ ನಮ್ಮ ಅತ್ತೆ, ಇನ್ನು ಏನೇನ್ ಮಾತಾಡೋರಿದ್ರು. ಹಲೋ ಹಲೋ. ಹೇ, ನಾಟಕದ ಕಂಪ್ನಿಲಿ ಇರ್ಬೇಕಾದವಳು ನನ್ನ ಮನೆ ಹಾಳು ಮಾಡಕ್ಕೆ ಅಂತಾನೆ ಸೊಸೆಯಾಗಿ ಬಂದಿದ್ಯಾ? ಮಧುರ ಅವ್ರೆ, ಏನ್ ಗೌಡ್ರೆ, ನಾನ್ ನೋಡಕ್ ಬಂದ್ರ? ನೋಡಿದಾಯ್ತಲ್ಲ, ಇನ್ನು ಹೊರಡಿ. ಅದ್ಯಾನು ಗೊತ್ತಿಲ್ಲ ಮಧುರ ಅವ್ರೆ. ದಿನಕ್ಕೆ ಒಂದ್ಸತಿ ಆದ್ರೂ ನಿಮ್ ಮಟ್ಟಿಗೆ ಬಂದು ಹೋಗ್ಬೇಕು ಅನ್ಸುತ್ತೆ. ಒಂದ್ಸಲ ಅಂತಾರ ಮತ್ತೆ 10 ಸಲ ಬರ್ತೀರಾ? ಆಯ್ತು ಬಿಡಿ, ನಿಮಗ್ ಬೇಜಾರಾದ್ರೂ ಬರಕಿಲ್ಲ. ಹಾಗೇನಿಲ್ಲ ಗೌಡ್ರೆ. ನಮ್ ದೀಪು ಏನ್ ಮಾಡ್ತಿದಾರೆ? ಅಂದ್ರೆ ನಮ್ ದೀಪು ಏನ್ ಮಾಡ್ತಿದ್ದಾನೆ? ಅವನಾ ನಮ್ಮ ಮಟ್ಟಿ ಕ್ಲೀನ್ ಮಾಡ್ಬಿಟ್ಟು ಕೂತಿದ. ಅಷ್ಟರಲ್ಲಿ ಅವ್ನು ಬಂದು ಅವ್ರ ಹತ್ರ ಬಚ್ಚಲ್ ಕಟ್ಕೊಂಡ್ಬಿಟ್ಟಿತ್ತಂತೆ, ಕ್ಲೀನ್ ಮಾಡ್ಸಕ್ ಕರ್ಕೊಂಡೋದ. ಅಲ್ಲೇ ಕಳ್ಸಿದ್ರಿ ಅವನ್ನ? ಇಲ್ಲ ಅರ್ಜೆಂಟ್ ಕೆಲ್ಸ ಇದೆ, ಬೇಗ ಕಳ್ಸಿ. ನಿಮ್ ಕೆಲ್ಸ ಮಾಡಕ್ ಅವನ್ ಯಾಕೆ ಮಧುರ ಅವ್ರೆ? ನನಗೆ ಹೇಳಿ.
ನನ್ ತಲೆ ತೆಗೆದು ನಿಮ್ ಕಾಲ್ ಮೇಲೆ ಇಡ್ಲಾ? ಬೇಡ, ನಿಮ್ ಕಾಲ್ ಮೇಲೆ ಇಟ್ಕೊಳ್ಳಿ. ಅದೆಲ್ಲ ನೀವು ಒಳ್ಳೆ ಚಂದಾಗಿ ಸೇರಿಕೊಂಡು ತಗೊಳ್ಳಿ. ಇದು ಹಾಗೆ ರೀ, ಎಲ್ಲ ಕೆಲ್ಸ ಎಲ್ರು ಮಾಡಕ್ಕಾಗಲ್ಲ. ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಬೇಕು. ಫಸ್ಟ್ ಹೋಗಿ ದೀಪನ್ ಕಲ್ಸಿ. ಆಯ್ತು ಬಿಡಿ, ನಮ್ಮ ಹೊಲ್ಲಾಗ್ರದ ಒಂದು ಕಳಿಸ್ಕೊಡ್ತೀನಿ. ಇಟ್ಟುಂಡ್ರೆ ಇಲ್ಲ, ಸ್ಯಾಂಡ್ವಿಚ್ ತಿಂದೆ. ನಾನ್ ನೋಡಿ ಅದನ್ನು ತಿಂದಿಲ್ಲ. ಆರ್ಟಿಫಿಷಿಯಲ್ ತಿಂದ್ರೆ ಸತ್ತೋಗ್ಬಿಡ್ತೀರಾ. ಒಂಟಿ ಬ್ಯಾಗನ್ ಕಳಿಸ್ಕೊ. ದೀಪು, ಐ ಆಮ್ ಸೋ ಸಾರಿ.